ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ ಬಾತ್ರೂಮಲ್ಲಿ ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವ ಒಂದು ಪಾಯಿಂಟನ್ನು ನೀವು ಕಂಪಲ್ಸರಿ ನೀವು ಗಮನದಲ್ಲಿಟ್ಟುಕೊಂಡು ಟೈಲ್ ಇನ್ಸ್ಟಾಲ್ ಮಾಡಬೇಕು. ಇಲ್ದಿದ್ರೆ ನಿಮ್ಮ ಮನೆಯಲ್ಲಿ ಬಾತ್ರೂಮ್ ಕನೆಕ್ಟೆಡ್ ಏನು ವಾಲ್ಸ್ ಇರುತ್ತೆ ಅಲ್ಲ, ಅದು ವಾಲು ಬೆಡ್ರೂಮ್ ವಾಲ್ ಇರ್ಬೋದು ಅಥವಾ ಹಾಲ್ ವಾಲ್ ಇರ್ಬೋದು, ಅಥವಾ ಬಾತ್ರೂಮಲ್ಲಿ ಸಹ ನಿಮಗೆ ಸೀಪೇಜ್ ಬರೋ ಚಾನ್ಸಸ್ ತುಂಬ ಹೈ ಆಗಿಬಿಡುತ್ತೆ. ಸೀಪೇಜ್ ಅಂದರೆ ಸರ್ಫೇಸ್ ಮೇಲೆ, ವಾಲ್ ಸರ್ಫೇಸ್ ಮೇಲೆ ಎಲ್ಲ ಪೀಲಿಂಗ್ ಶುರು ಆಗೋದು, ಅದೆಲ್ಲ ಕಿತ್ಕೊಂಡು ಬರ್ತಾ ಇರೋದು ಚಾನ್ಸಸ್ ತುಂಬ ಹೈ ಆಗುತ್ತೆ. ನಾನು ಸೀಪೇಜ್ ಬಗ್ಗೆ ಮಾತಾಡಿದಾಗ ನೋಡಿ, ಸೀಪೇಜ್ ಬರೋ ಚಾನ್ಸಸ್ಸು ಬೇರೆ ಬೇರೆ ರೀಸನ್ಸ್ ಎಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಟ್ಟಿರೋ ಮನೆಯ ಒಂದು ಏರಿಯಾದಲ್ಲಿ ಮಣ್ಣಿನಲ್ಲಿ ಎಷ್ಟು ಮಾಯಿಶ್ಚರ್ ಇದೆ, ಅಥವಾ ನೀವು ಪ್ಲಂಬಿಂಗ್ ಏನು ಮಾಡಿರ್ತೀರಲ್ಲ ಮನೆಯಲ್ಲೆಲ್ಲ ಪ್ಲಂಬಿಂಗು, ಆ ಪ್ಲಂಬಿಂಗಲ್ಲಿ ಏನಾದರೂ ಲೀಕೇಜ್ ಬಂದರೆ ಸಹ ಸೀಪೇಜ್ ಬರುತ್ತೆ. ಅದೇ ಥರ ನೀವು ಒಂದು ವೇಳೆ ಪ್ರಾಪರಾಗಿ ಬಾತ್ರೂಮಲ್ಲಿ, ಸ್ಪೆಷಲ್ ನಾನು ಬಾತ್ರೂಮ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ಬಾತ್ರೂಮಲ್ಲಿ ನೀವು ಪ್ರಾಪರಾಗಿ ಟೈಲ್ ಇನ್ಸ್ಟಾಲ್ ಮಾಡದೇ ಇದ್ದರೆ ನಿಮಗೂ ಸೀಪೇಜ್ ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ನಾನು ನಿಮಗೆ ಟು ಅವಾಯ್ಡ್ ಸೀಪೇಜು ಯಾವೊಂದು ಅಂಶವನ್ನು ನೀವು ಗಮನದಲ್ಲಿಟ್ಟುಕೊಂಡು ಟೈಲ್ ಇನ್ಸ್ಟಾಲ್ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ವಾಲ್ಗಳಲ್ಲಿ, ಗೋಡೆ ಮೇಲ್ಗಡೆ ಡ್ಯಾಡೋ ಅಲ್ಲಿ ನೀವು ವಿದೌಟ್ ಸ್ಪೇಸರ್ ಟೈಲ್ ಹಾಕಿ ಏನು ಪ್ರಾಬ್ಲಮ್ ಇಲ್ಲ. ವಿತ್ ಸ್ಪೇಸರು, ವಿದೌಟ್ ಸ್ಪೇಸರ್ ಅಂದ್ರೇನು ಒಂದು ಜಸ್ಟ್ ನಾನು ನಿಮಗೆ ಹೇಳ್ಬಿಡ್ತೀನಿ ನೋಡಿ. ಎರಡು ಮಧ್ಯದಲ್ಲಿ ಗ್ಯಾಪ್ ಇಲ್ಲ, ವಿದೌಟ್ ಗ್ಯಾಪ್ ನಾವು ಹಾಕಿದಾಗ ಇದಕ್ಕೆ ವಿದೌಟ್ ಸ್ಪೇಸರ್ ಅನ್ನೋದು, ಅಥವಾ ಜಾಯಿಂಟ್ ಫ್ರೀ ಟೈಲ್ ಅಂತ ನಾವು ಅಂತೀವಲ್ಲ, ಸೀಮ್ಲೆಸ್ಸು ಅಥವಾ ಪೇಪರ್ ಜಾಯಿಂಟು ಅಂತ ಅನ್ನೋದು. ವಾಲ್ ಮೇಲೆ ನೀವು ಹಾಕಬೇಕಂತಂದರೆ ನೀವು ವಿದೌಟ್ ಸ್ಪೇಸರ್ಸ್ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಫ್ಲೋರಲ್ಲಿ ಹಾಕುವಾಗ ಕಂಪಲ್ಸರಿ ಈ ಥರ ಸ್ಪೇಸರ್ಸು, ಇದು ನೀವು ಅಂದ್ಕೊಳ್ಳಿ ನಿಮ್ಮದು ಒಂದು ಬಾತ್ರೂಮ್ ಫ್ಲೋರ್ ಇದೆ, ಎರಡು ಟೈಲ್ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ನೀವು ಟೈಲ್ಗಳನ್ನು ಇನ್ಸ್ಟಾಲ್ ಮಾಡಿ ಅದರಲ್ಲಿ ಗ್ರೌಟಿಂಗು ಅಥವಾ ಎಪಾಕ್ಸಿ ಮಾಡಬೇಕಾಗುತ್ತೆ. ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನಾಗುತ್ತೆ, ವಾಲಲ್ಲಿ ನಾನು ಅಂದೆ ನಿಮಗೆ ಇಟ್ಸ್ ನಾಟ್ ಕಂಪಲ್ಸರಿ, ಬಟ್ ಇಟ್ ಹೈಲಿ ಅಡ್ವೈಸೇಬಲ್. ರೀಸನ್ ಏನಂತಂದರೆ ವಾಲ್ ಮೇಲೆಲ್ಲ ನೀರು ಹೆಚ್ಚಿಗೇನು ಬೀಳಲ್ಲ, ಬಿದ್ದರೂ ಆ ಥರ ಏನು ಅಬ್ಸರ್ವ್ ಆಗುತ್ತೆ ಅಂತಿಲ್ಲ. ನೀವು ವಾಲಲ್ಲಿ ಯಾವುದೇ ಥರದ್ದು ಸಿರಾಮಿಕ್ ಟೈಲ್ ಹಾಕ್ಕೊಳ್ಳಿ, ವಿಟ್ರಿಫೈಡ್ ಹಾಕಿ, ಏನು ಆ ಥರ ಏನು ಪ್ರಾಬ್ಲಮ್ ಬರೋಲ್ಲ. ಏನಾಗುತ್ತೆ, ನಾವು ನೋಡೋಟ್ ಬಾತ್ರೂಮ್ ಅಂದ್ರೆ ಏನಾಗುತ್ತೆ, ಅದೆಲ್ಲ ನೀರು ಬರೋದು ಏರಿಯಾ, ಅದು ಫ್ಲೋರಲ್ಲೆಲ್ಲ ನೀರು ಬಂದುಬಿಟ್ಟು ಡ್ರೈನ್ ಥ್ರೂ ಅದು ಹೋಗಿಬಿಡುತ್ತೆ. ಸೊ ಕಂಟಿನ್ಯೂ ಆಗಿ ನೀರು ಹೋಗ್ತಾ ಇರುತ್ತೆ. ಈಗೇನಾಗುತ್ತೆ, ನೀವು ಯಾವುದೇ ಕಂಪ್ನಿ ಟೈಲ್ ತೊಗೊಳ್ಳಿ, ಇರ್ರೆಸ್ಪೆಕ್ಟಿವ್ ಆಫ್ ಅ ಬ್ರ್ಯಾಂಡ್ಸು, ಇರ್ರೆಸ್ಪೆಕ್ಟಿವ್ ಆಫ್ ಅ ಪ್ರೈಸಸ್ಸು, ನಾನು ಸಿಂಪಲಾಗಿ ಹೇಳ್ತೀನಿ, ಯಾವುದೇ ಬ್ರ್ಯಾಂಡು, ಏಷ್ಯನ್, ಕಜರಿಯಾ, ಸುಮಾನಿ, ನಿಟ್ಕೋ, ನೀವು ಎಷ್ಟೇ ಕಾಸ್ಟ್ಲಿ ತೊಗೊಳ್ಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಯಾವುದೇ ಬ್ರ್ಯಾಂಡಲ್ಲೂ ಎಷ್ಟು ಕಾಸ್ಟ್ಲಿ ತೊಗೊಂಡ್ರು ಸಹ ಅದರಲ್ಲಿ ನಿಮಗೆ ವೇರಿಯೇಷನ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದರ ಸಲುವಾಗಿ ಪ್ರತಿಯೊಂದು ಕಂಪನಿಯಲ್ಲಿ ಒಂದು ಲಾಸ್ಟ್ ಪೇಜ್ ಮೇಲೆ ಪ್ರತಿಯೊಂದು ಕಂಪ್ನಿ ಅವ್ರದ್ದೊಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ನು ಅದೆಲ್ಲ ಮೆನ್ಷನ್ ಮಾಡಿರ್ತಾರೆ. ವೇರಿಯೇಷನ್ ಬಂದರೂ ಈ ಥರ ವೇರಿಯೇಷನ್ ಬರ್ಬೋದು ಅಂಥೇಳಿ. ಈಗೇನಾಗುತ್ತೆ, ನೀವು ಟೈಲ್ಗಳನ್ನು ವಿದೌಟ್ ಸ್ಪೇಸರಲ್ಲಿ ಇನ್ಸ್ಟಾಲ್ ಮಾಡಿದಾಗ ಟೈಲಲ್ಲಿ ಸ್ವಲ್ಪ ಗ್ಯಾಪ್ ಬರೋ ಚಾನ್ಸ್ ಇರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಒನ್ ಆಫ್ ದೊಡ್ಡ ಬ್ರ್ಯಾಂಡ್ ಇದೆ ಕಂಪನಿದು. ನೀವು ಇಲ್ಲಿ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಜಾಯಿಂಟ್ ಕಾಣುತ್ತೆ, ಇಲ್ಲಿ ಕಂಪ್ಲೀಟ್ ಜಾಯಿಂಟು, ಇಲ್ಲೂ ಕಂಪ್ಲೀಟ್ ಜಾಯಿಂಟು, ಎಲ್ಲೂ ಗ್ಯಾಪ್ ಇಲ್ಲ. ಬಟ್ ನೀವು ಸೆಂಟ್ರಲ್ ನೋಡಿದಾಗ ನಿಮಗೆ ಗ್ಯಾಪ್ ಬಂದುಬಿಡುತ್ತೆ ಈ ಥರ, ಇಲ್ಲಿ ನೋಡಿ ನೀವು. ಸೊ ನೀವು ನಾನೇನು ಹೇಳ್ತಾ ಇದ್ದೆ ಅಂತಂದರೆ, ನೀವು ಯಾವುದೇ ಕಂಪನಿ ಟೈಲ್ ತೊಗೊಂಡಾಗೂ ಸಹ, ನೀವು ಎಷ್ಟೇ ಕಾಸ್ಟ್ಲಿ ತೊಗೊಂಡು ಸಹ ಫ್ಲೋರಿಂಗಲ್ಲಿ ನೀವು ಟೈಲೆಲ್ಲ ಹಾಕಿದಾಗ ಈ ಥರ ನಿಮಗೆ ಸ್ಮಾಲ್ ಗ್ಯಾಪ್ಸ್ ಬಂದುಬಿಡುತ್ತೆ. ಸ್ಮಾಲ್ ಗ್ಯಾಪ್ಸ್ ಬಂದಾಗ ನಿಮಗೆ ಇದರಲ್ಲಿ ಎಪಾಕ್ಸಿ ಬೇಸ್ ಗ್ರೌಟಿಂಗ್ ಮಾಡೋಕ್ಕೆ ಬರಲ್ಲ. ಎಪಾಕ್ಸಿ ಬೇಸ್ ಅಂತಂದರೆ ಏನಾಗುತ್ತೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಅ ರೇಸಿನು, ಹಾರ್ಡ್ನರು ಮತ್ತು ಕಲರು, 3 ಕಾಂಪೊನೆಂಟ್ದು ಒಂದು ಕಿಟ್ ಬರುತ್ತೆ. ಅದು ಮಿಕ್ಸ್ ಮಾಡಿಬಿಟ್ಟು ನೀವು ಹಾಕಿದಾಗ ಅದು ಒಂದ್ಸರಿ ನೀವು ಗ್ಯಾಪಲ್ಲಿ ಫಿಲ್ ಮಾಡಿದಾಗ ಅದು ಕಂಪ್ಲೀಟಾಗಿ ಅದು ಸಾಲಿಡ್ ಆಗಿ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಬಿಟ್ಬಿಡುತ್ತೆ. ಈಗ ನೋಡಿ, ನೀವು ತಿಳ್ಕೊಬೋದು, ಈ ಒಂದು ಇಷ್ಟೊಂದು ಸಣ್ಣ ಗ್ಯಾಪಲ್ಲಿ ನಿಮಗೆ ಎಪಾಕ್ಸಿ ಹಾಕಕ್ಕೆ ಬರಲ್ಲ. ಇದೇನಾಗುತ್ತೆ, ಮೇಲ್ಗಡೆ ಎಲ್ಲ ಸ್ಟಿಕ್ ಆಗಿಬಿಡುತ್ತೆ. ಅದು ಒಂದು ವೇಳೆ ಹಾಡಾದಮೇಲೆ ತೆಗೆಯೋಕ್ಕೆ ಬರಲ್ಲ, ತುಂಬ ಹೊಲಸಾಗಿ ಕಾಣುತ್ತೆ. ನೀವು ಎಷ್ಟೇ ಕ್ಲೀನ್ ಮಾಡಬೇಕಂದ್ರೂ ಹೋಗಲ್ಲ ಅದು, ಯಾಕಂದರೆ ಒಂದು ಸರಿ ಅದು ಸಾಲಿಡಲ್ಲಿ ಫಾರ್ಮಲ್ಲಿ ಹೋದ್ಮೇಲೆ ಏನೂ ಮಾಡೋಕ್ಕೆ ಬರಲ್ಲ ಅದಕ್ಕೆ. ಸೊ ಏನಾಗುತ್ತೆ, ನಿಮಗೆ ಈ ಒಂದು ಕಂಡೀಷನಲ್ಲಿ ನಿಮಗೆ ಗ್ರೌಟ್ ಅಂತ ಸಿಗುತ್ತೆ. ಗ್ರೌಟ್ ಅಂತಂದರೆ ಒಂದು ಕೈಂಡ್ ಆಫ್ ಅ ಸಿಮೆಂಟ್ ಬೇಸು, ಆ ಒಂದು ಪೌಡ್ರ್ಗಳನ್ನು ಯೂಸ್ ಮಾಡಿ ನೀವು ಇದರಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಅವಾಗೇನಾಗುತ್ತೆ ಅಂತಂದರೆ, ನೀವು ಒಂದು ವೇಳೆ ಪೌಡ್ರ್ ಫಾರ್ಮಲ್ಲಿ ಬರೋ ಗ್ರೌಟ್ಗಳನ್ನೆಲ್ಲ ನೀವು ಇನ್ಸ್ಟಾಲ್ ಮಾಡಿದಾಗ
ಆದರೆ ಏನಾಗುತ್ತೆ ಓವರ್ ದ ಪೀರಿಯಡ್ ಆಫ್ ಟೈಮು ಅದು ಡಿಬೌಂಡ್ ಆಗೋದು ಅಥವಾ ಕಿತ್ಕೊಂಡು ಬರೋದು, ಯಾಕಂದರೆ ಅದು ಸಿಮೆಂಟ್ ಬೇಸ್ ಇರುತ್ತೆ, ಕಿತ್ಕೊಂಡು ಬರೋ ಚಾನ್ಸ್ ಇರುತ್ತೆ. ಸೊ ಕಿತ್ಕೊಂಡು ಬಂದಮೇಲೆ ಏನಾಗುತ್ತೆ ನಿಮಗೆ ಈ ಥರ ಏನು ನಿಮಗೆ ಗ್ಯಾಪ್ಸ್ ಇರುತ್ತೆ ಅಲ್ಲ, ಇದು ಈ ಒಂದು ಗ್ಯಾಪಿಂದ ನೀರೇನಾಗುತ್ತೆ ಅದು ಫ್ಲೋರಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲಿಂದ ವಾಲ್ ಮೇಲೆಲ್ಲ ಅಬ್ಸರ್ವ್ ಆಗೋಕ್ಕೆ ಶುರು ಆಗುತ್ತೆ. ಆ ಒಂದು ರೀಸನಿಂದ ಎಲ್ಲೆಲ್ಲಿ ನೀರೆಲ್ಲ ಅಬ್ಸರ್ವ್ ಆಗೋಕ್ಕೆ ಶುರು ಆಗುತ್ತೆ ಅಲ್ಲಿ ನಿಮಗೆ ಸೀಪೇಜ್ ಬರೋ ಚಾನ್ಸಸ್ಸು ತುಂಬ ಆಗಿಬಿಡುತ್ತೆ. ರೈಟ್, ಈಗ ನಾನು ಹೇಳ್ತಾ ಇದ್ದೆ, ನೀವು ಕಂಪಲ್ಸರಿ ನೀವು ಬಾತ್ರೂಮ್ ಫ್ಲೋರ್ಗಳಲ್ಲಿ ಈ ಥರ ನೀವು ಅಂದ್ಕೊಳ್ಳಿ, ಇದು ಫ್ಲೋರ್ ಇದೆ ನಿಮ್ಮದು, ಈ ಥರ ನೀವು 2 mm 3 mm ಅಥವಾ 4 mm 5 mm ನಿಮಗೆ ಎಷ್ಟು ಸ್ಪೇಸ್ ಬಿಡಬೇಕು ಅಷ್ಟು ಸ್ಪೇಸ್ ಬಿಟ್ಬಿಟ್ಟು, ಜನರಲಿ ಏನಾಗುತ್ತೆ ನಾನೊಂದು ವೇಳೆ ಗ್ಯಾಪ್ ಬಗ್ಗೆ ಮಾತಾಡಿದಾಗ ಸ್ಪೇಸರ್ಸ್ ಬಗ್ಗೆ ನೀವು ಒಂದು 3 mm ಈಸ್ ಅಡ್ವೈಸೇಬಲ್ಲು. 3 mm ಗ್ಯಾಪ್ ಬಿಟ್ಬಿಟ್ಟು ನೀವು ಈ ಥರ ನೀವು ಎಪಾಕ್ಸಿ ಮಾಡಿದಾಗ ಏನಾಗುತ್ತೆ, ಎಲ್ಲಿ ನಿಮಗೂ ಯಾವುದೇ ಥರದ್ದು ಗ್ಯಾಪ್ಸ್ ಏನಾಗುತ್ತೆ ಇದ್ರೂ ಅದು ಕ್ಲೀನಾಗಿ ಅದು ಫಿಲಪ್ ಆಗುತ್ತೆ. ನೀವು ಆಲ್ರೆಡಿ ಸ್ಪೇಸರ್ ಬಿಟ್ಬಿಟ್ಟಿದ್ದೀರಾ, ನೀವು ಅಂದ್ಕೊಳ್ಳಿ ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚಿದೆ ಸ್ವಲ್ಪ ಕಡಿಮೆ ಇದೆ, ಬಟ್ ನೀವು ಅದರಲ್ಲಿ ಕ್ಲೀನಾಗಿ ನೀವು ಒಂದು ಉತ್ತಮ ರೀತಿಯಲ್ಲಿ ನೀವು ಎಪಾಕ್ಸಿ ಗ್ರೌಟಿಂಗ್ ಎಲ್ಲ ನೀವು ಅದರಲ್ಲಿ ಮಾಡ್ಬೋದು. ನಾನು ಹೇಳ್ತಾ ಇದ್ದೀನಿ ನಿಮಗೆ ಎಪಾಕ್ಸಿ ಅಂತಂದರೆ ಏನಾಗ್ಬಿಡುತ್ತೆ, ಒನ್ಸ್ ನೀವು ಅದ್ರ ಮೇಲೆ ನೀವು ಎಪಾಕ್ಸಿ ಎಲ್ಲ ಹಾಕಿಬಿಟ್ರೆ ಅದು ಅದ್ರ ಮೇಲೆ ಅದು ಸ್ಪೇಸ್ ಮೇಲೆ ನಾವು ಇದನ್ನು ಎಪಾಕ್ಸಿ ಅಂತೀವಲ್ಲ, ದಿಸ್ ಇಸ್ ದ ಎಪಾಕ್ಸಿ, ಇದು ನೀವು ಎಲ್ಲಿ ತನಕ ಗ್ರೈಂಡರ್ ತೊಗೊಂಡ್ಬಿಟ್ಟು ನೀವು ಕಿತ್ತಾಕಲ್ಲ ಅಲ್ಲಿ ತನಕ ಅದಕ್ಕೇನೂ ಆಗಲ್ಲ. ಇಟ್ಸ್ ಅ ಟೆಂಪ್ರರಿ ಅಲ್ಲ, ಇಟ್ಸ್ ಅ ಪರ್ಮನೆಂಟ್ ಸೊಲ್ಯೂಷನು. ಒಂದು ಸರಿ ಏನು ಹೇಳ್ತಾ ಇದ್ದೀನಿ ನಿಮಗೆ, ಸಾಲಿಡ್ ಆದಮೇಲೆ ಅದು ಒನ್ಸ್ ಪರ್ಮನೆಂಟ್ ಸೊಲ್ಯೂಷನು, ಅಲ್ಲಿಂದ ನಿಮಗೆ ನೀರು ಹೋಗೋ ಚಾನ್ಸ್ ಇಲ್ಲ. ಅದು 10 ವರ್ಷ ಎಲ್ಲ ನಾನು ಹೇಳ್ತಾ ಇದ್ದಲ್ಲ, ನೀವು ಕಿತ್ತಾಗೋ ತನಕ ಅದು ಕಿತ್ಕೊಂಡು ಬರೋದೇ ಇಲ್ಲ. ಸೊ ಏನಾಗುತ್ತೆ, ಕಂಪ್ಲೀಟಾಗಿ ಅದು ಒಂದು ಪ್ರೊಟೆಕ್ಷನ್ ಲೇಯರ್ ಆಗಿಬಿಡುತ್ತೆ ನಿಮಗೆ. ಸೊ ಆ ಒಂದು ಕಂಡೀಷನ್ ಏನಾಗುತ್ತೆ, ನಿಮಗೆ ನೀರು ಕೆಳಗಡೆ ಹೋಗಲಿಲ್ಲ ಅಂತಂದರೆ ಸೀಪೇಜ್ ಬರೋ ಚಾನ್ಸಸ್ಸೇ ಇಲ್ಲ ನಿಮಗೆ. ಸೊ ನೀವು ವಾಲಲ್ಲಿ ಸಹ ನೀವು ಅಡ್ವೈಸೇಬಲ್ಲು ನೀವು ಹಾಕಿದ್ರೆ ತುಂಬ ಒಳ್ಳೆಯದು. ಅದರ್ವೈಸ್ ತುಂಬ ಜನಕ್ಕೆ ಏನಾಗುತ್ತೆ, ಇವತ್ತಿನ ಡೇಟಲ್ಲಿ ತುಂಬ ಒಂದು ಮಾರ್ಬಲ್ ಫಿನಿಷಲ್ಲಿ ಅಥವಾ ಒಂದು ಎಂಡ್ಲೆಸ್ ಡಿಸೈನ್ಸ್ ಅಂತೇಳಿ ಎಲ್ಲ ಬಂದುಬಿಟ್ಟಿದೆ. ಅಂದರೆ ಜಾಯಿಂಟ್ ಟು ಜಾಯಿಂಟ್ ಹಾಕಿದಾಗ ಒಂದು ಫಾರ್ಮೇಟಲ್ಲಿ ಒಂಥರ ಡಿಸೈನ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಸೊ ವಾಲಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಟ್ಸ್ ಅಡ್ವೈಸೇಬಲ್ ಹಾಕಿ, ಅದರ್ವೈಸ್ ನೋ ಪ್ರಾಬ್ಲಮ್. ಫ್ಲೋರಲ್ಲಿ ಮಾತ್ರ ಕಂಪಲ್ಸರಿ ನೀವು ಸ್ಪೇಸರ್ಸ್ ಹಾಕಿ 3 mm ಮತ್ತು ರೆಗ್ಯುಲರ್ ಆಗಿರೋ ಸಿಗೋ ಗ್ರಾಟ್ ಮಾಡಬಾರ್ದು, ಅದರಲ್ಲಿ ಎಪಾಕ್ಸಿ ಗ್ರಾಟ್ ಮಾಡಬೇಕು. ಮತ್ತು ಟ್ರೈ ಮಾಡಿ ನೀವು ಫ್ಲೋರಲ್ಲಿ ನೀವು ಹಾಕುವಾಗ 2 feet ಬೈ 2 feet ಟೈಲನ್ನು ಹಾಕಿ, ಅದರಲ್ಲೂ ಮ್ಯಾಟ್ ಫಿನಿಶು, ಯಾಕಂದರೆ ನಾನ್ ಸ್ಕಿಡ್ ಸರ್ಫೇಸು, ಮತ್ತು ವಿಟ್ರಿಫೈಡ್ ಟೈಲನ್ನು ನೀವು ಪ್ರಿಫರ್ ಮಾಡಿ. ವಿಟ್ರಿಫೈಡ್ ಅಂತಂದರೆ ಏನಾಗುತ್ತೆ, ವಾಟರ್ ಅಬ್ಸರ್ಪ್ಷನ್ ಕೆಪಾಸಿಟಿ ಲೆಸ್ ದೆನ್ 0.05 ಇರುತ್ತೆ, ಅಂದರೆ ಒಂದು ಪ್ರಕಾರ ಅದರಲ್ಲಿ ಏನೂ ಅಬ್ಸರ್ವ್ ಆಗಲ್ಲ. ಸೊ ವಿಟ್ರಿಫೈಡ್ ಕಾಂಬಿನೇಷನ್ ಜೊತೆ ನೀವು ಸ್ಪೇಸರ್ಸ್ ಪ್ಲಸ್ ಎಪಾಕ್ಸಿ ಹಾಕಿದಾಗ ಒಂದು ಕಂಪ್ಲೀಟ್ ಸೊಲ್ಯೂಷನ್ ನೀವು ಬಾತ್ರೂಮಲ್ಲಿ ಕೊಡ್ಬೋದು. ಸೊ ಒಂದು ರೀಸನ್ನು ನಾನು ಹೇಳ್ತಾ ಇದ್ದೆ, ತುಂಬ ರೀಸನ್ನಿಂದ ಸೀಪೇಜ್ ಬರುತ್ತೆ. ಸೊ ಬಾತ್ರೂಮಿಂದನೂ ಸಹ ಅದು ಒಂದು ರೀಸನ್ ಇದೆ. ಸೊ ಆ ಒಂದು ರೀಸನನ್ನು ನೀವು ಕಂಪ್ಲೀಟಾಗಿ ವ್ಯಾನಿಷ್ ಮಾಡ್ಬೋದು. ಸೊ ಬಾತ್ರೂಮಲ್ಲಿ ನೀವು ಟೈಲ್ ಹಾಕುವಾಗ ಈ ಒಂದು ಪಾಯಿಂಟನ್ನು ಗಮನದಲ್ಲಿಟ್ಕೊಂಡು ನೀವು ಟೈಲ್ ಇನ್ಸ್ಟಾಲ್ ಮಾಡಿ, ಮತ್ತು ಸೀಪೇಜ್ ಪ್ರಾಬ್ಲಮ್ಸ್ಗಳೆಲ್ಲ ನೀವು ಅವಾಯ್ಡ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಿಚನಲ್ಲಿ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಅಲ್ಲಿ ನೀವು ಪ್ರಿಕಾಷನ್ ತಗೋಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.